ನಿಮ್ಮ ಮತ್ತೆ ನೋಡಿ ವಿಕ್ಸ್ ಅದು ನಾನು ಕೊಟ್ಟು ಬಂದಿಲ್ಲ. ತೆಗೆಲ್ಲ ಬಾರಿಸ್ಬೇಡ. ಅದು ಸಾಕಾಗ್ರಿ. ಮತ್ತೆ ಒಂದು 2-3 ತೊಗೊಂಬಂದಿದ್ದೀವಿ. ಅವು ಯಾವುದಾದ್ರು ಬ್ರ್ಯಾಂಡ್ ಅರಟಿ ಡಬ್ಬೆಲ್ಲ ಹೊಡೆದೀನಿ. ಅದ್ರ ಇಷ್ಟು ಸ್ವಲ್ಪ ತೊಗೊಂಡು ಈಗ ಮೈಮೇಲೆ ಚಿಕ್ಕಿಸ್ಕೊಳ್ತೀವಿ. ಅಪ್ಪ ಹಿಂಗೆ ಮಾಡ್ಕೊಂಡು ವಾಸನೆ ಬರ್ತದಿಲ್ಲ ಬರ್ತಾನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗದರಿ, ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವಿ. ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳಕತ್ತೀನಿ. ಅರ್ಜೆಂಟ್ ಒಳಗೆ ಲಾಗ್ ಶುರು ಮಾಡೀನಿ. ಇವತ್ತಿನ ಲಾಗ್ಗಳಿಗೆ ಏನೆಲ್ಲ ಸ್ಪೆಷಲ್ ಐತೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ನಿಮ್ಗೆ ಲಾಗ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಾನೀಗ ತಯಾರಾಗೇನಿ ರೀ, ಹೊರಗೆ ಹೊಂಟೀನಿ. ಹೊರಗಂದ್ರೆ ಬೇರೆ ಇದಕ್ಕಲ್ಲ, ತನ್ಮೆಯಿಂದ ಸ್ಕೂಲ್ ಒಳಗೆ ಟೀಚರ್ಸ್ ಪ್ಯಾರೆಂಟ್ಸ್ ಮೀಟಿಂಗ್ ಐತ್ರಿ. ಥರ್ಡ್ ಟೈಮ್. ಹಾಗಾಗಿ ಹೊಂಟೀನಿ. ಯಶ್ಮಾನ್ರ ನಂದಿನ ಸ್ವಲ್ಪ ತಡ ಆಗುತ್ತಾ, ಅದ ಸ್ಕೂಲಿಂದ ಚಾದ ಆರ್ಡ್ರ್ ಐತೆ ನನಗೆ. ಹಾಗಾಗಿ ನೀನು ಹೋಗ್ಬಿಡು, ನೆಕ್ಸ್ಟ್ ಬರುವಾಗ ಅಷ್ಟೊತ್ತಿ ನಾನು ಬಂದ್ ಮಾಡ್ತೀನಿ, ಒಟ್ಟಿಗೆ ಕರ್ಕೊಂಡ್ಬರ್ತೀನಿ ಅಂತಂದ್ರು. ಹಾಗಾಗಿ ನಾ ಅಷ್ಟ ಹೊಂಟೀನಿ ರೀ. ಅಲ್ಲಿಂದ ಸ್ಕೂಲಿಗೆ ಹೋಗಿ ಬರುವಾಗ ಅವರು ಪಿಕಪ್ ಮಾಡ್ತಾರೆ. ಇವತ್ತಿನ ದಿನ ಏನೆಲ್ಲ ಐತೆ ಅಂತೇಳಿ. ಬಿಸಿಲು ಐತಿ, ಬಿಸಿಲು ಅಂತಪ್ಪ ಏನಿಲ್ಲ ರೀ. ದಿನ ಇವಷ್ಟೇನಿಲ್ಲ. ಇವತ್ತು ಲಾಗನ್ನ ಹಾಕಿಲ್ಲ ನಾನು, ಯಾಕಂದ್ರೆ ಸ್ವಲ್ಪ ಸೀರೆ ಆರ್ಡ್ರು ಅವೆಲ್ಲ ಬುಕ್ಕಿಂಗ್ ಮಾಡ್ಕೊಳ್ಳೋದು, ಪ್ಯಾಕ್ ಮಾಡೋದು, ಅವನ್ನ ಕಳಿಸೋದು, ಅದರೊಳಗೆ ಬ್ಯುಸಿಯಾಗೇನೆ. ವಿಡಿಯೋ ಅಪ್ಲೋಡ್ ಇಡೋಕೆ ಟೈಮ್ ಸಿಕ್ಕಿಲ್ಲ. ಆದರೆ ಸಂಜೆ ಹಾಕ್ತೀನಿ, ಇಲ್ಲ ನಾಳೆ ಹಾಕ್ತೀನಿ ರೀ. ಸ್ನೇಹಿತರೆ, ತನ್ಮಯ ಸ್ಕೂಲ್ ಬಂದೆ. ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮುಗಿಸಿ ಒಂದು ಪ್ರೋಗ್ರೆಸ್ ಕಾರ್ಡ್ ಕೊಟ್ಟರು. ಸಿಗ್ನೇಚರ್ ಮಾಡಿ ಪ್ರೋಗ್ರೆಸ್ ಕಾರ್ಡ್ ನೋಡ್ರಿ. ಎಷ್ಟು ಖುಷಿ ಆಕೈತಿ. ಅವನಿಗೆ FA3 ಇದು ಇವತ್ತು ಕರೆದಿರೋದು. ಅದು ರಿಸಲ್ಟ್ ಎಲ್ಲ ಏನೈತಿ ನೋಡ್ರಿ ಅಂಥೇಳಿ. ಹಾಗೆ ನಿಮ್ಗೆ ಇಲ್ಲಿ ಕಾಣಿಸಾಕತ್ತೈತೆ ಅನ್ಸುತ್ತೆ. FA1 ನೋಡ್ರಿ 97 ಐತೆ. ಯಾಕಂದ್ರೆ ಸ್ಟಾರ್ಟಿಂಗಲ್ಲ ಅವನು ಸ್ಕೂಲಿಗೆ ಹೋಗಿ ಅಡ್ಜಸ್ಟ್ ಆಗೋದು ಭಾಳ ಕಷ್ಟ ಆಗ್ಬಿಟ್ಟೈತೆ. ಅದು ಒಂದೇ ಎಷ್ಟಾಗಿದ್ದು, ಉಳಿದಿದ್ದೆಲ್ಲ ಔಟ್ ಆಫ್ ಖುಷಿ ಆತ ಒಂದು ಪ್ರೋಗ್ರೆಸ್ ಕಾರ್ಡ್ ನೋಡಿ. ಸ್ನೇಹಿತರೆ, ಹೋಗುವಾಗ ಲಾಗ್ ಹಿಡ್ಕೊಂಡಾಕಿ ವಾಪಸ್ ಮತ್ತೆ ಮನೆಗೆ ಬಂದ ಮೇಲೆ ಲಾಗ್ ಕಂಟಿನ್ಯೂ ಮಾಡಾಕತ್ತೀನಿ. ಅಂಗಡಿಗೆ ಹೋದೆ. ಅಂಗಡಿಯಿಂದ ಯಶ್ಮಟ್ರು ಅಲ್ಲಿಗೆ ಡ್ರಾಪ್ ಮಾಡಿದ್ರು ಸ್ಕೂಲ್ಗೆ. ಅಲ್ಲಿಂದ ಪೇರೆಂಟ್ಸ್ ಮೀಟಿಂಗ್ ಏನು ಭಾಳ ತಲೆ ಎಲ್ಲರೂ ಒಂದು 10 ನಿಮಿಷ ಮುಗಿಸ್ಕೊಂಡು ಬಂದ್ವಿ. ಹಾಗೆ ಬರುವಾಗ ಹೇಗೂ ಸ್ಯಾಟರ್ಡೇ ಅಲ್ರಿ, ಅದಕ್ಕೆ ಯಶ್ಮಟ್ರು ಯಾಕೆ ಒಳಗಡೆ ಅಡ್ಡಾಡ್ತೀವಿ, ಕಟಿಂಗ್ ಒಂದು ಮಾಡ್ಸ್ಕೊಂಡು ಹೋಗ್ಬಿಡ ಅಂತಂದ್ರೆ. ಈಗ ಒಂದು 2 ತಿಂಗಳು ಮನೆಗೆ ಮಾಡ್ಸೈತ್ರಿ. ಇವಾಗ ಅಲ್ಲಿಗೆ ಹೋಗಿ ಯೂನಿಫಾರ್ಮ್ ಅಲ್ಲೇ ಶರ್ಟ್ ಅಷ್ಟು ಬಿಚ್ಚಿ ಕಟಿಂಗ್ ಮಾಡ್ಸ್ಕೊಂಡು ವಾಪಸ್ ಹಾಕ್ಸ್ಕೊಂಡು ಕರ್ಕೊಂಬಂದೀನಿ. ಈಗ ನೀರಿಟ್ಟು ತಲೆ ಸ್ನಾನ ಮಾಡ್ಬೇಕ್ರಿ. ಹುಡುಗಗೆ ತಲೆ ಸ್ನಾನ ಅಂದ್ರೆ ಜಗಳ. ಅದು ಎಷ್ಟು ಜಗಳ ಮಾಡ್ತಾನಂದ್ರೆ ತಿಂಗಳಿಗೆ ಒಂದ್ಸರಿ ತಲೆ ಸ್ನಾನ ಮಾಡ್ಕೊಳ್ತಾನೆ. ಆ ಮಟ್ಟಿಗೆ ಮಾಡ್ತಾನೆ ಅವನು. ಕಟಿಂಗ್ ಮಾಡಿದಾಗಂತೂ ಬಿಡೋದೇ ಇಲ್ಲ, ಹೇಳಿದ್ ಮಾಡಿಸ್ತೀವಿ. ಈಗ ನೀರು ಕಾಸಿ ಅವ್ನಿಗೆ ತಲೆ ಸ್ನಾನ ಮಾಡಿಸಿ ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕು ನಾನು. ಗಾಯ ಸರಿ ಪೂಜಿ ನೋಡಿ, ಈಗ ಕಂಪ್ಲೀಟ್ ಹೊಂಟೈತಿ. ಆಮೇಲೆ ಅವ್ರ ಸ್ಕೂಲ್ ವತಿಯಿಂದ ಟ್ರಿಪ್ಪಿಗೆ ಹೊಂಟಾರಂತ್ರಿ. ಎಲ್ಲಿ ಆಲ್ಮಟ್ಟಿಗೆ ಹೊಂಟಾರಂತ. ಗಾರ್ಡನ್ ಅಲ್ಲೆಲ್ಲ ತೋರ್ಸ್ಕೊಂಬರ್ತೀವಿ, ಕಳಿಸ್ರಿ ಅಂತೇಳಿ ಅವ್ರ ಪ್ರಿನ್ಸಿಪಲ್ ಕರೆದಿದ್ರು ಮಾತಾಡೋಕೆ. ಅದು ಮೀಟಿಂಗ್ ಮುಗಿಸ್ಕೊಂಡು ಹೋಗಿದ್ವಿ. ಆದ್ರೆ ಇವನು ಬೇಡ ಅಂತಂದ್ರಿ, ಇವನು ಒಳ್ಳೆ ಅಂತಾನೆ. ಆಮೇಲೆ ನನ್ನ ಬಿಟ್ಟು ಅವ್ರ ಪಪ್ಪಂತೆಲ್ಲ 2 ತಾಸು 2 ತಾಸು ನಾ ಹಿಡ್ಕೊಂಡು ಹೋಗ್ತೀನಿ ಅಂದ್ರೆ. ಇನ್ನು ಮುಂಜಾನೆ ಹೋದಾಗ ಸಂಜೆ ಬರ್ತಾರಂತ್ರಿ. ಅದು ನನ್ನ ಬಿಟ್ಟು ಒಬ್ಬನೇ ಹೋಗೋದು ಅವ್ರಗಳ ಜೊತೆಗೆ. ಹಾಗಾಗಿ ಒಳ್ಳೆ ಅಂತ ಅಂದ. ಅವ್ನು ಇರೋದಿಲ್ಲ, ನನಗೂ ಗೊತ್ತೈತಿ. ಬೇಡ ಬಿಡ್ರಿ, ಅವ್ನು ಬರೋದಿಲ್ಲ ಅಂತ ಹೇಳಿ ಬಂದ್ವಿ ರೀ. ಡೇದ್ದು ಅಲ್ಲೇ ಡ್ಯಾನ್ಸ್ ಕಾಂಪಿಟೇಷನ್ ಚಲೋ ಹೋಗ್ಯಾವ. ಕಾಂಪಿಟೇಷನ್ ಎಲ್ಲ ಡ್ಯಾನ್ಸ್ ಮಾಡ್ಸೋಕೆ ಚಲೋ ಮಾಡ್ತೀವಿ. ಅದಕ್ಕೊಂದು ಒಪ್ಪಿಗೆ ಎಲ್ಲರಂತೆ ಕೇಳಿದ್ರೆ ಅದಕ್ಕೆ ಒಂದು ಸಿಗ್ನೇಚರ್ ಎಲ್ಲ ಮಾಡಿ ಇದು ಪ್ರೋಗ್ರೆಸ್ ಕಾರ್ಡ್ ಅದೆಲ್ಲ ನೋಡ್ಕೊಂಡು ಬಂದೆ. ಪ್ರೋಗ್ರೆಸ್ ಕಾರ್ಡ್ ಹಾಕ್ತೀನಿ ನೋಡ್ರಿ, ಭಾರಿ ಖುಷಿ ಆಯ್ತು. ಒಂದು ರಿಸಲ್ಟ್ ಫಸ್ಟ್ ಅದೇ ಯಾವಾಗ ನೋಡಿದ್ರು ಯಾವೊಂದು ಇನ್ನೊಂದು ವಿಷಯ ಐತಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಷ್ಟು ಮನೆ ಸಾರಿ ಯಾರೆಲ್ಲ ಮಕ್ಕಳು ಈ ಥರ ಓದ್ತಾರ ಅಂತೇಳಿ ನಿಮ್ಮ ಮನೆಯಾಗೆ ಈ ಥರ ಕಮೆಂಟ್ ಮಾಡಿ ಹೇಳ್ಕೊಂಡ್ರೆ ಒಂದು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ನಾನೀಗ ಏನು ಮಾಡ್ತಾನಂತ ತೋರಿಸ್ತೀನಿ. 3 ಲ್ಯಾಂಗ್ವೇಜ್ ಓದ್ತಾನ್ರವ, ಕನ್ನಡ, ಇಂಗ್ಲೀಷ್, ಹಿಂದಿ 3 ಲ್ಯಾಂಗ್ವೇಜ್ ಓದ್ತಾನೆ ಆಲ್ರೆಡಿ. ಹೌದಿಲ್ಲ ಅಲ್ಲಿಕೆಂಪಿ? ಹೌದಿಲ್ಲ? ಆ ಹುಡುಗ 50-50 ಆಗ್ಬಿಡೈತ್ರಿ ಮನ್ಸು. ಇದುವರೆಗೆ ಒಳ್ಳೆ ಅಂತ ಕಡೆ ಅಂತ ಹೇಳೋದು. ಇವತ್ತು ಅಲ್ಲಿ ಅವ್ರು ಹೇಳಿಂದ ಹೆಂಗೆ ಮಳಿ ಅಂತ ನನ್ನ ಮೇಲೆ ಕೇಳಿದ್ರು. ಅದಕ್ಕೆ ನೀನು ಇಷ್ಟ, ನೀ ಹೆಂಗಂತೆ ಹಂಗ ಅಂತಂದೆ. ಒಳ್ಳೆ ಮಮ್ಮಿ ಅಂತಂದರೆ. ಹಾಗಾಗಿ ನಾನು ಅದನ್ನಂತ ಅದೇ ಇತ್ತು. ಲೋಕಲ್ ಎಲ್ಲದ್ರಾಗಿದ್ರೆ ನಾನು ಆರಾಮ್ ಕಳಿಸ್ತಿದ್ದೆ. ಅದು ದೂರ ಆಗುತ್ತೆ ರೀ. ನಮ್ಮ ಬಾಗಲಕೋಟೆಯಿಂದ ಆಲ್ಮಟ್ಟಿ ಏನಿಲ್ಲ ಅಂದರೂ ಒಂದು
1.5 ತಾಸು ಆದ್ರೂ ಬೇಕು ರೀ ಹೋಗೋಕನ ಜರ್ನಿ. ಹೋಗಿ ಅಲ್ಲಿ ಏನು ಸುತ್ತಾಡಿಸ್ತಾರೆ, ಆಟ ಆಡಿಸ್ತಾರೆ ಮಕ್ಕಳಿಗೆ, ಗಾರ್ಡನ್ ಪಾರ್ಡನಲ್ಲೆಲ್ಲ ಅಷ್ಟೇ ಮಾಡಿಕೊಂಡು ವಾಪಸ್ ಸಂಜೆ ಕರ್ಕೊಂಬರ್ತಾರಂತ. ಹಾಗಾಗಿ ಬೇಡ ಅಂತೇಳಿ ನಾವು ಕ್ಯಾನ್ಸಲ್ ಮಾಡಿದ್ವಿ. ಬರೀ ಈಗ ಅಡುಗೆ ಮಾಡೋಣ, ಅವು ನೀರಿಟ್ಟು ಅಡುಗೆಗೆ ಬರ್ತೀನಿ. ಅಡುಗೆದು ಏನೂ ಯೋಚನೆ ಇಲ್ಲ. ಅನ್ನ ಐತಿ, ಅನ್ನ ಓದಿದ್ರು ರಾತ್ರಿ ಅನ್ನದ್ದು ತಾಲಿಪಟ್ಟು ಮಾಡಿಬಿಡ್ತೇನೆ ಅಂತ ನಾನು ಅಂದ್ಕೊಂಡಿನಿ. ಗೊತ್ತಿಲ್ಲ ಏನೇನಾಗುತ್ತೆ ನಂಬರ್ ನೋಡೋಣ. ಹಾಂ ಸರ್, ಕಟಿಂಗ್ ನೋಡ್ರಿ ನಮ್ಮ ಕೂಸಿಂದು ಚೆಂದಾಗಿದ್ರಿ, ಚೆಂದಾಗಿದ್ರಿ. ಬಂತು ಶೋಗ್ಲಾಡಿ ಅವ್ರಣ್ಣ ಬರೋವ್ರಿಗೆ ಐತೆ ಇಲ್ಲ ನಂಗೆ ಇರ್ತಾರೆ ಹುಡುಗ. ಅವ್ರಣ್ಣ ಬಂದ್ಮೇಲೆ ಚಾಲು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಬರ್ರಿ ಇವತ್ತಿನ ಲಾಗ್ ಏನೆಲ್ಲ ಐತೆಲ್ಲ ಶೇರ್ ಮಾಡ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಏನಿದು ಅಂತ ಅನ್ಕೋತೀರಿ, ಪುಳಿಯೋಗರೆ ಅಂದ್ಕೊಂಡ್ರೆ ಅಲ್ರಿ, ಪುಳಿಯೋಗರೆನ ಅಲ್ಲ, ಇದು ಗೊಜ್ಜು ಅವಲಕ್ಕಿ ರೀ. ಈ ರೆಸಿಪಿ ಇನ್ನೊಂದ್ಸರಿ ಶೇರ್ ಮಾಡ್ಕೋತೀನಿ. ಸೂಪರಾಗಿ ಬಂದೈತಿ. ನಮ್ಮ ತನು ಮಮ್ಮಿ ಗೊಜ್ಜು ಅವಲಕ್ಕಿ ಮಾಡೋ, ಸಾದಾ ಅವಲಕ್ಕಿ ಮಾಡ್ಬೇಡ ಅಂತ ಅಂದ. ಹಾಗಾಗಿ ಗೊಜ್ಜು ಅವಲಕ್ಕಿ ಮಾಡೀನಿ. ಸಖತ್ತಾಗಿ ಆಗೈತಿ. ಕಂದಮ್ಮ ಬಾಯ್ಲಮ್ಮ ನೋಡ್ರಿ, ಸೂಪರಾಗಿ ಆಗ್ಯಾವ ಗೊಜ್ಜು ಅವಲಕ್ಕಿ ಮಾತ್ರ. ಅಲ್ಲ ಭಾರಿ ಕಲರ್ ಘಮ ಘಮ ಅಂತೈತಿ. ಸೊನ್ನು ಪ್ಲೇಟ್ todo ಬೇಡ ಬೇಡವಲ್ಲವ ತಂದೈತಿ ಇವತ್ತು. ಬರ್ರಿ ಸುತ್ತಿರುವಾಗ ತಿನ್ಬೇಕು ಗಜಾಲಕ್ಕಿ. ಇನ್ನೊಂದ್ಸರಿ ಶೇರ್ ಮಾಡ್ಕೊತೀನಿ ರೀ. ಸಖತ್ತಾಗಿ ಟೇಸ್ಟ್ ಮಾತ್ರ. ನಾನು ಈಗ ನೋಡ್ರಿ, ನಾನು ಇಲ್ಲಿ ಬಟ್ಟೆ ಒಗ್ಯಾಕತ್ತೀನಿ. ಅವ್ರ ಪಪ್ಪ ಅವ್ರಿಗೆ ಕೆಲಸ ಕಲಿಸಿ ಇಟ್ಟಿಟ ಅಂತಂದಿದ್ರು. ಬಟ್ಟೆ ಒಣ ಹಾಕಂತಕ್ಕ ಹೇಳೋಗಿದ್ರು ಮೊನ್ನೆ, ನೀನು ರಾತ್ರಿ. ಇವತ್ತು ಬಟ್ಟೆ ಒಣ ಹಾಕ್ಯಾರ ಇಬ್ಬರು ತನು ಸೇರಿ. ನೋಡ್ರಲ್ಲಿ ಹೆಂಗೆ ಹಾಕ್ಯಾರ. ಅವ್ರ ತಮ್ಮ ಎಲ್ಲ ಹಾಕ್ಕೊಂಡಾರ. ದೊಡ್ಡ ಬಟ್ಟೆ ಬೇಡನ ಹಾಕ್ತೀನಿ ಅಂದೀನಿ. ಸರಿ ಆಯ್ತಾ ಬಾ, ಇಲ್ಲಿ ಸ್ವಲ್ಪ ಹಾಕ್ಯಾರ ತಮ್ಮ ಬಟ್ಟೆನ. ಈಗ ಸರಿ ಮಮ್ಮಿ ಹೋಗಿತೀನಿ ಅಂತೇಳಿ ಬಂದಾನ್ರಿ. ಇಲ್ಲಿ ಬಟ್ಟೆ ಒಗ್ಯಾಕತ್ತೆ ನಮ್ಮ ತಮ್ಮ ಮನ್ವಿತ್. ಹಾಂ ಹಂಗನ, ಭಾಳ ಹೊಲ್ಸೋತ್ಲಾ. ಸ್ವಚ್ಛ ಒಗ್ಯಾಕತ್ತೀಯಲ್ಲ. ಒಂದು ಒಗೆದಿಟ್ಟು ಬಟ್ಟೆ ತೊಗೊಂಡು ಒಗಿತೀನಿ ಅಂತ ಒಗ್ಯಾಕತ್ತೇನು ರೀ. ಆಯ್ತು ಬಿಡು, ಸ್ವಚ್ಛ ಆತು. ಮಮ್ಮಿಗೆಲ್ಲ ಕೆಲಸ ಬಿಡಿಸಿಬಿಟ್ರು ತನುಮನು. ಆಯ್ತು ಮತ್ತೆ. ಬನ್ನಿ ಅನ್ನ. ತನೊಂದದು ಹಾಕು ತಿಕ್ಕ. ನೀವು ಚೆನ್ನಾಗಿ ಆಗುತ್ತೆ ನೋಡ್ರಿ. ಕುಂತಿದ್ದು ನೋಡ್ರಿ ಹೆಂಗೆ ಕೂತಾನ, ನಡು ಹೋಗಿ ಕುಂತಾನ. ಸೂಪರ್. ಅಕ್ಕ ಅಕ್ಕ ಹೊಲಸಾಗ ಹೋಗಿದ್ದಿಲ್ಲ, ಹೋಗಿ ಅಲ್ಲಿ ಹೊಲಸೈತಿ, ಇತ್ತ ಒಗಿಬೇಕು. ಹಾಕ. ಹಾಕ ಹೇದೆ ಹೋಗಿದ್ನೇಳ. ಸರಿ ವಾ. ಇದನ್ನ ಕಾಜು ಕಟ್ಲಿ ರೀ. ನಾನು ಕಟ್ಲಿ ಅಂತಾರ. ನಾ ಯೂಟ್ಯೂಬ್ ಒಳಗೆ ಶಾರ್ಟ್ಸ್ ಒಳಗೆ ಫುಡ್ ಇದು ಮಾಡ್ತಾರಲ್ಲ, ಅಲ್ಲಿ ನೋಡಿದ್ದೆ. ಯಜಮಾನ್ರು ನಾ ಅವ್ರ ಮಮ್ಮಿ ಅಂದಿದ್ದೆ ಎಲ್ಲ ತೊಗೊಂಡ್ರಿ ಇವತ್ತು. ಏನು ಓಪನ್ ಆಗಿದ್ದೈತ್ಲ ಯಾರ್ಯಾರು ಉಳ್ದಿತ್ತದೇನ ಏನ್ರ ಮಕ್ಕಳಿಗೆ. ದೀಪಾವಳಿ ಸ್ವೀಟ್ ಮನೆ ನಂಗೆ ಸಾಕಾಗಿಲ್ಲ ಅಂತಂದೆ. ಇದು ಎಕ್ಸಾಂಪಲ್ಗೆ ತಗೊಂಡ್ ಕೊಟ್ಟಿದ್ರಂತೆ. ಅಲ್ಲೇ ಆ ಫೋಟೋ ಹಾಲು ಹಾಕ್ತಾರೆ ನಮಗೆ. ದುಡ್ಲ ಕಂಪ್ನಿ ಅವ್ರದ್ದು ಮನೆ ದುಡ್ಲ ಕೊಟ್ಟಿದ್ದಲ್ಲ. ಆರ್ಪಿಸಿ ಮತ್ತೆ ಕುಂತಿರ್ತಾರೆ. ಹೇಗೆ ಕುಂತಾರೆ ನೋಡ್ತೀಯಲ್ಲ ಎಲ್ಲರೂ. ಚಲೋ ಐತಿ. ಫಸ್ಟ್ ಟೈಮ್ ಇತ್ತು ನಮ್ಮ ಮನೆ ಬಂದಿದ್ದು. ಸೇಮ್ ಬರ್ಪಿ ತನ್ನ ಐತಿ, ಭಾರಿ ಐತ್ರಿ. ಮಸ್ತ್ ಐತಿ ಸ್ವೀಟ್. ಬರೀ ಹೆಸರು ಕೇಳಿ ಫ್ಯಾನ್ ಆಗಿದ್ದೆ. ಅದು ರುಚಿ ಇವತ್ತು ನೋಡಕತ್ತಿದ್ದೆ. ಫ್ರೆಶ್ ಬೇಕಂದ್ರೆ ಆರ್ಡರ್ ಕೊಟ್ಟು ತರಿಸ್ಬೇಕು ಕೆಜಿ ಗಟ್ಟಲೆ. ಸ್ಟಾರ್ಟ್ ಮಾಡೋದಂತ ಅವನಿಗೆ ಸ್ವೀಟ್ಸ್ ಎಲ್ಲ ಡೈರಿ ಒಳಗೆ. ಅದಕ್ಕೆ ಅವನು ಕೊಡಪ್ಪ ಅಂತ ಬಂದಿದೆ. ಹೇಳ್ರಿ ಸರ್, ನೀವು ಯಾರು ಊರಾಗ ಇರ್ತೀರಲ್ಲ ಅವ್ರ ಅಂಗಡಿಯಾಗ ಬಂದಿರ್ತಾರ ತಗೊಂತೀನಿ. ಅವ್ರು ನಮ್ಮ ವಿಡಿಯೋ ನೋಡೆಲ್ಲ ತಿಂದಿರ್ತಾರ ಆಲ್ಮೋಸ್ಟ್.
ಕಾಜು ಕಟ್ಟಿ ತೋರ್ಸು ಯಾರು ತಿಂದಿರಿ ಕಮೆಂಟ್ ಮಾಡಿ ನಮಗೊಂದು ಫಸ್ಟ್ ಇದು ಫ್ಲೇವರ್ ಐತಲ್ಲ ರೋ ಬಾಜು ಬರೀ ಎಲ್ಲಕ್ಕಿನ ಇಲ್ಲ ಮಟ್ಟಿಗೆ ಇದು ಸ್ವಲ್ಪ ಪನ್ನೀರ್ ಟೈಪ್ ಹೊಡೆದಿದ್ದ ಹಾಲ್ ಅಂತ ಹೊಡೆದಿದ್ದ ಹಾಲ್ ಅಂತ್ರಿ ಪನ್ನೀರ್ ಅಂದ್ರ ಫಸ್ಟ್ ಅಲ್ಲ 24 ಐತಿ ಎಷ್ಟು ಬೇಕು ಮತ್ತೆ ಬಾಯ್ ಈಗ ನೋಡ್ರಿ ಗಂಡ ಹೆಂಡತಿ ಕೊಡಿ ಪನ್ನೀರ್ ಅಡಿಗೆ ಮಾಡಾಕತ್ತೀರಿ ಮಧ್ಯಾಹ್ನ ಆಗೈತಿ ಆಕೆಗೆ ನಿನ್ನೆ ಕಚ್ಚಿಕೆ ಮಾಡಲ್ಲ ರಾತ್ರಿನಾಗ ಸುಸ್ತಾಗಿ ಲೇಟ್ ಆಗಿ ಬಟ್ಟೆ ಒಂದು 2 ದಿವಸ ಬಣ್ಣೆ ಹಾಕೊಂಡಿದ್ದು ಅವನ್ನೆಲ್ಲ ಕೆಲಸ ಮಾಡ್ಕೊಂಡ್ರ ಅಂತ್ರಿ ಹಾಗಾಗಿ ಈಗ ಪನ್ನೀರ್ ತೊಗೊಂಬಂದಿನಿ ನಮ್ಮ ತಂದೆ ಮಂದಿ ಏನಾದ್ರು ಸ್ಪೆಷಲ್ ಮಾಡಿರಿ ಸಂಡೇ ಅನ್ನತ್ತಿದ್ರು ಅದಕ್ಕೆ ನಾನ್ ವೆಜ್ ಅಂತೂ ನಾವು ಮಾಡಿದ್ದು ತಿನ್ನಂಗಿಲ್ಲ ಪನ್ನೀರಿಗೆ ಹೊಂದ್ಕೊಂಡ್ಬಿಟ್ವಿ ಈಗ ಪನ್ನೀರ್ ಮಾಡ್ಬೇಕಂತೇಳಿ ನಿನ್ನೆ ಐತ್ರಿ ಅದು ಆ್ಯಕ್ಚುಲಿ ಮನೆ ಜಗಳ ಮಾಡಿದ್ದ ಖರ್ಚಿಗೆ ಸಂಬಂಧ ನಿಲ್ಲಿಸಿದ್ವಿ ಇವತ್ತು ಈಗ ಪನ್ನೀರ್ ತೊಗೊಂಬಂದಿನಿ ರೀ ಪನ್ನೀರ್ನಾಗ ಪನ್ನೀರ್ ಮಾಡಕ್ಕೆ ರೆಡಿ ಆಗಿದೆ ಅದ್ರೊಳಗೆ ತಿನ್ನಕ್ಕೆ ಏನಾದ್ರು ಬೇಕಂತೇಳಿ ಚಪಾತಿ ಮಾಡಿ ಡಿಸೈಡ್ ಮಾಡಿದ್ವಿ ಈಗ ಚಪಾತಿ ಹಾಕಿ ಸ್ವಲ್ಪ ಮಾಡ್ತಾಯಿದ್ರಿ ಪನ್ನೀರ್ ಮಾಡಕ್ಕೆ ಹೆಲ್ಪ್ ಮಾಡತ್ತೀನಿ ಮಿಕ್ಸಿ ಹಾಕೋದು ಏನೋ ಹೆಲ್ಪ್ ಮಾಡೋದು ಜಲ್ದಿ ಅಡಿಗೆ ಆಗುತ್ತೆ ಯಾಕಂದ್ರೆ ಟೈಮ್ ಅಡೆಂಟ್ ಆಗಿಬಿಡೈತಿ ಟೈಮ್ ಇದು ಓವರ್ ಸರಿ ಬಾಸಿ ಕೊಡ್ಬೇಡ ಬಿಡ ಏನೇನು ಹಚ್ಚಲಿ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ದೊಡ್ಡ ಹಚ್ಚಿ ಮಿಕ್ಸಿ ಹಾಕ್ತಿಲ್ಲ ನೀವು ಟೊಮೆಟೊ ಒಂದೆರಡು ಸೌತೆಕಾಯಿ ಸ್ವಲ್ಪ ತೊಗೊಂಬಂದಿಲ್ಲ ನಾನು ಪನ್ನೀರ್ ಫ್ರೈ ಮಾಡಿ ಇಟ್ಟಾರಿ ಇಲ್ಲಿ ಎಷ್ಟು ಮಾಡ್ರೆ ನಾನೊಂದು ಒಂದು ತೊಡೋ ಯಾಕ ಈಗ ನೋಡ್ರಿ ನಮ್ಮ ಮೇಡಮ್ ಅವರ ಚಪಾತಿಗೆ ರೆಡಿ ಮಾಡತ್ತಾರು ಸ್ವಲ್ಪ ಸ್ವಲ್ಪ ಲಡಿಸ್ಕೊಟ್ಬಿಡ್ತಾರೋ ನಾನು ಬೇಯಿಸ್ಬಿಡ್ತೀನಿ ಈ ಕಡೆ ಪನ್ನೀರಿಗೆಲ್ಲ ರುಬ್ಬಿ ಕೊಟ್ಲಿ ರೀ ನಾನು ಹೆಚ್ಚು ಕೊಟ್ಟನೆ ರುಬ್ಬಿ ಕೊಟ್ಲು ಈ ಕಡೆ ಅವೆಲ್ಲ ಫ್ರೈ ಮಾಡಿಟ್ಟಿದ್ನಲ್ರಿ ಪನ್ನೀರ್ ಈ ಕಡೆ ನೋಡ್ರಿ ಗ್ರೇವಿ ರೆಡಿ ಆಗತ್ತೈತೆ ನಮ್ದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದೈತಿ ಈಗ ಪನ್ನೀರ್ ಹಾಕೊಂಡ್ಬಂದಿನಿ ಪನ್ನೀರ್ ಗ್ರೇವಿ ಮಸ್ತ್ ಅದು ನೋಡ್ರಿ ಇದಕ್ಕೆ ಅಳತೆಗೆ ತಕ್ಕಷ್ಟು ನೀರು ಹಾಕೊಂಡ್ಬಿಟ್ರೆ ಮುಗೀತು ರೀ ಈಗ ಪನ್ನೀರ್ ಮುಗಿತು ಆ ಕಡೆ ಚಪಾತಿ ರೆಡಿ ಹಾಕೋ ಈ ಕಡೆ ಅನ್ನ ರೆಡಿ ಐತ್ರಿ ಫಾಸ್ಟ್ ಇಷ್ಟೊತ್ತಿಗೆ ಏನಾರು ಹೇಳಿದ್ರೆ ಈಗ ಮನೆ ಅಡಿಗೆ ಮಾಡ್ತಿಲ್ಲ ಇವತ್ತು ಸಂಡೇ ಅಲ್ಲಿ ಡಬಲ್ ಕೆಲಸ ಇಟ್ಕೊಂಡ್ಬಿಟ್ಟಾಳ ಎಲ್ಲನೂ ಸ್ಟಾರ್ಟ್ ಹೋಗ್ಬಿಟ್ಟಾಳ ನೀನೊಂದು ಅಡಿಗೆ ಮಾಡೋಕೋದ್ರೆ ಅಷ್ಟು ಮಾಡಿ ಕೆಲಸ ಹೋದವು ಹಾಗಾಗಿ ಬಂದು ಹೆಲ್ಪ್ ಮಾಡೀನಿ ನೀರು ಹಾಕೊಂಡು ವಿಡಿಯೋ ಮಾಡೋಕ್ಕಲ್ಲ ಮತ್ತು ಅದು ಸೇಲ್ ಹೋಗ್ಬಾರ್ದು ಸ್ನೇಹಿತರೆ ಯಜಮಾನ್ರು ಪನ್ನೀರ್ ಮಸಾಲೆ ಮಾಡಿದರು ಭಾರಿ ಮಸ್ತಾಗಿ ಮಾಡಿದಾರೆ ಅವರು ನಾನು ಚಲೋ ಮಾಡಿದ್ನಿ ಆದರೆ ಇವತ್ತು ನಾ ಹೇಳಿಕೊಟ್ಟಿರೋ ಥರ ಮಾಡಿದರು ನಾನು ಈ ಕಡೆ ಮನು ನನಗೆ ಹೆಲ್ಪ್ ಮಾಡತ್ತಿದ್ದ ಇವತ್ತು ದಿನವಿಡೀ ಮನ್ವಿತ್ ಹೆಲ್ಪ್ ಮಾಡತ್ತೇನೆ ಯಾಕಂದ್ರೆ ನೀನು ಅವ್ರ ಪಪ್ಪ ಸರಿಯಾಗಿ ಕ್ಲಾಸ್ ತೊಗೊಂಡಾರ ಎಲ್ಲಾದರೂ ಮಮ್ಮಿನ ಮಾಡೋದಂದ್ರೆ ಕಷ್ಟ ಆಗುತ್ತೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ನೀವು ಎಲ್ಲ ನೀವು ಕಲ್ತ್ಕೋಬೇಕು ಅಂತ ಹೇಳಿದ್ರು ಹಂಗೆ ಇವತ್ತು ಎಲ್ಲದ್ರಾಗೂ ಹೆಲ್ಪ್ ಮಾಡಿದೆ ಅವ್ನು ಬಂದು ಇದು ನೋಡ್ರಿ ಇದಪ್ಪ ವರ್ಷ ಅಂದ್ರೆ ಅಡುಗೆ ಮಾಡೋದು ಗ್ಯಾಸ್ ಕಟ್ಟೆ ಮೇಲೆ ಅದು ಇಟ್ಟ ಪುಟಾಣಿ ಗ್ಯಾಸ್ ಕಟ್ಟೆ ಐತೆ ಅದ್ರ ಮೇಲೆ ಹತ್ತಿ ಚಪಾತಿ ಬೇಯಿಸ್ತಾರೆ ಅವರು ಹಂಗತ್ತೆ ನೋಡ್ಕೋಬೇಕು ಸ್ವಲ್ಪ ಆರೋಗ್ಯ ನೋಡ್ಕೋಬೇಕು ಹಂಗೆ ನಿಂತು ಮಾಡೋದಂದ್ರೆ ಕಾಲು ನೋವು ಬರ್ತಾವಂತೆ ಈ ಥರ ಬಿಡ್ತಾರೆ ಅಲ್ಲಿ ಕುಂತು ಚಪಾತಿ ಬೇಯಿಸ್ತಾ ನಾ ಕುಂತು ಬೇಯಿಸೋಕೆ ನನ್ನ ಮಕ್ಳು ಬಿಡೋದೇ ಇಲ್ಲ ನನಗೆ ತಾವು ಮಾಡುವ ಅಂತ ಮಕ್ಕಳು ನನ್ನ ಹತ್ರ ಥರ ನಡೀತೈತಿ ಹಾಗೆ ನಾನು ಈ ಕಡೆಗೆ ಚಪಾತಿ ಲಟ್ಟಿಸಿ ಕೊಡತ್ತಿದ್ದೆ ನಮ್ಮ ತನ್ಮಯಿ ಒಯ್ದು ಲಟ್ಟಿಸಿ ಕೊಟ್ಟಂಗೆಲ್ಲ ಅವ್ರ ಪಪ್ಪ ಕೊಟ್ಟಾಕತ್ತಿದ್ರು ಅವ್ರ ಪಪ್ಪ ಕೂತ್ಕೊಂಡು ಬೇಯಿಸಿದ್ರು ನಮ್ಮ ಏನದು ಮಧ್ಯಾಹ್ನದ ಸಂಡೇ ಸ್ಪೆಷಲ್ ಅಡುಗೆ ರೀ ಇದು ನಾನು ಚಪಾತಿ ಮಾಡೋ ಯೋಚನೆ ಇರಲಿಲ್ಲ ಎಲ್ರಿಗೂ ಹೀಟ್ ಆಗೈತಿ ಯಜಮಾನ್ರು ಮಾಡೊಬ್ಬರೇ ಅನ್ನ ಜೊತೆಗೆ ಹೊಟ್ಟೆ ತುಂಬಲ್ಲ ಅಂತಂದರು ಹಾಗಾಗಿ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಪಟ್ ನಾದ್ಕೊಂಡು ಲಟ್ಟಿಸ್ಕೊಟ್ರೆ ನಮ್ಮ ತಂದು ಹಿಂಗೆ ತಂದು ಕೊಟ್ರೆ ನಮ್ಮ ಯಜಮಾನ್ರು ಬೇಗ ಬೇಯಿಸಿದ್ರು ಚಪಾತಿನ ಹಂಗಾರೆ ಹೊಂದ್ಕೊಂಡು ಮಾಡ್ಕೊಂಬಿಟ್ರೆ ಯಾವ ಕೆಲಸ ದೊಡ್ಡದು ಅಲ್ವೇ ಅಲ್ಲ ಏನಾದರೂ ಮಾಡ್ಬೋದು ಒಟ್ಟಿನಲ್ಲಿ ಈ ಥರ ಒಗ್ಗಟ್ಟು ಇರಬೇಕು ಹೊಂದಾಣಿಕೆ ಇರಬೇಕು ಅಂದಾಗ ಏನೋ ಎಂಥ ಕಷ್ಟ ಬಂದರೂ ಆರಾಮಾಗಿ ಮನೆಗಂಡು ಮಾಡಾಕತ್ತಿರಲ್ಲ ಚಪಾತಿನ ಹೊಟ್ಟೆ ಉಬ್ಬಿಸಿ ಹೊಳಸು ಹಾಕ್ರಿ ಒಂದೇ ಸೈಡ ತಿಂದಿರಿ ಮತ್ತೆ ಬೇಯಿಸಿ ಉಬ್ಬೈತಿ ಅಂತೇಳಿ ಉಬ್ಬಿದ್ರು ಎರಡು ಕಡೆ ಬೇಯಿಸಬೇಕು ಓ ಗೊತ್ತಿಲ್ಲ ನಾನು ದಿನ ಒಂದೊಂದು ತಾಸು ಹಿಂಗೆ ಬರ್ರಿ ಎಲ್ಲ ಕಲಿಸ್ತೀನಿ
ಹೊಳಸ್ರಿ ಒತ್ತಿ ಬೇಯಿಸ್ರಿ ಇನ್ನೂ ಒಂದು ಸೈಡ್ ಗ್ಯಾಸ್ ಯಾಕೆ ಸಣ್ಣ ಇಟ್ಟಿರಿ ನಿಮ್ಮ ತಲೆ ಹೊತ್ತು ಬಿಡ್ತದೆ ಆಗಲ್ಲ ಒಂದು ಹೊತ್ತು ಬಿಡ್ತದೆ ಹೋದ್ರ ಒಂದು ಸೀರೆ ಅಲ್ಲ ಒಂದು ಒಂದ ಹೊತ್ತಿಲ್ಲ ಮತ್ತಿಲ್ಲ ಭಾಳ ಹೊತ್ತಿಲ್ಲ ನೋಡು ಕರೆಕ್ಟಾಗಿ ಮಾಡಿನಿಲ್ಲ ಚಲೋ ಆಗ್ಯಾವ ಒಂದು ಲೆಕ್ಕಕ್ಕಲ್ಲ ಒಂದೆರಡು ಹೋಗಿ ಅದ್ರಾಗ ಒಂದು ಮೈ ಪೂರ್ತಿ ಕೋರ್ಸ್ಯಾರ ಒಂದು ಮೈ ಕರೆಕ್ಟ್ ಬೇಯಿಸ್ಯಾರ ಪರವಾಗಿಲ್ಲ ಸಾಕು ಅಂಗಡಿ ನೋಡು ಹಾಂ ಅಲ್ಲಿಕ್ಕಿಂತ ಬೆಟ್ರ ಮನೆ ಅಂತ ಚಲೋ ಅಡಿಕೆ ಮನ್ಯಾಗ ಬಡ್ದ ತಿನ್ನೋದು ತಗೊಂಡ ನೋಡ್ರಿ ಯಪ್ಪ 3 ಪದರಿಂದ ಇವು ಅವ್ರಿಗೆ ಇನ್ನು ಕಲಿಬೇಕ್ರಿ ಇನ್ನು ಹೊಸದಾಗಿ ಜಾಯ್ನ್ ಆಗ್ಯಾರ ಕಲಿಸ್ತೀನಿ ನೋಡ್ರಿ ನಮ್ಮ ಅಡುಗೆ ರೆಡಿ ಆಯಿತು ಮಧ್ಯಾಹ್ನದ ಅಡುಗೆ ಚಪಾತಿ ಬಿಸಿ ಬಿಸಿ ಸಾಫ್ಟ್ ಆಗಿರೋಂಥ ಚಪಾತಿ ಯಜಮಾನ್ರು ಬೇಯಿಸಿರೋಂಥ ಚಪಾತಿ ಮಸ್ತ್ ಐತ್ಲಾ ಬರೈತಿಲ್ಲ ನಮ್ಮ ಮನೆಗೆ ಇವತ್ತೊಬ್ಬರು ಉಪವಾಸ ವ್ರತ ಅದಾರ ರೀ ಅವ್ರ ಬದಲಿ ನಾವು ಉಣ್ಬಿಡ್ತೀವಿ ಈಗ ಖಾಲಿ ಮಾಡಿಬಿಡೇನ್ರಿ ತಾನು ಮಕ್ಕೊಂಡಾರಿ ಅವರು ಊಟ ಬೇಡ ಅಂತವ್ರಿಗೆ ಪರವಾಗಿಲ್ಲ ರೀ 100ಕ್ಕೆ 80% ಕೊಡ್ತೀನಿ ಯಜಮಾನ್ರು ಚಪಾತಿ ಹಂಗೆ ಬೇಸಾರ ಪನ್ನೀರ್ ಔಟ್ ಆಫ್ ಔಟ್ ಪನ್ನೀರ್ ಅಲ್ಲಿ ನೋಡ್ರಿ ಅಲ್ಲಿ ಯಾವ ಡಬ್ಬದೊಂದು ಅಲ್ಲ ಒಂಚೂರು ಆಯ್ಲ್ ಆಗೈತೆ ಅನ್ನೋದು ಬಿಟ್ರೆ ಬೇರೆ ಏನಿಲ್ಲ ಮಸ್ತ್ ಐತೆ ಅಂದ್ರೆ ಫ್ರೈ ಮಾಡಿದ ಅದ್ರಾಗಿತ್ತಲ್ಲ ಜಾಸ್ತಿ ಆಯ್ತಾ ಆಮೇಲೆ ಕ್ಯಾನನ್ ಹಾಕಲ್ಲ ಬುಟ್ಟೆ ಹಾಕಿದ್ದೀನಿ ನೀನು ಮೊನ್ನೆ ಕಳ್ದಿರ್ತಾರ ಅದ್ರಂಗೆ ಗಪ್ ಕಂಡ್ಬಿಟ್ಬಿಟ್ಟು ಮತ್ತೆ ತೆಗಿಬಿಡ ಅಂತ ಬಿಟ್ಟು ಇನ್ನೂ ಸ್ವಲ್ಪ ಬೇರೆ ಕರೆಕ್ಟಾಗಿ ಮ್ಯಾಚ್ ಆಗಿರ್ತದೆ ನಾನೇ ಗ್ರೇವಿ ಮಾಡಿದೆ ಅದನ್ನು ಹಿಂಗೆ ಇರಲಿ ಅಂದ್ರೆ ತಿನ್ನಂಗ ಆತ ಎಂಟೂವರೆ ಆತ ನಾನು ಹೋರಿ ಅಲ್ಲಾಜಿ ಈಗ ನಮ್ಮ ಹುಡುಗ ಖಾಲಿ ಬಡ್ಲೆ ಥರ ಕಳಿಸಿದ್ರು ಒಂದು ಪ್ರಾಂಗ್ ಮಾಡ್ಬೇಕಂತ ಹೇಳಿದ್ನಲ್ಲ ರೀ ತಂದೆಪ್ಪ ಸಿಕ್ತಾ ಫುಲ್ ಇದು ತರಿಸ್ರಿ ಖಾಲಿ ಇದು ತರಿಸಿಯಪ್ಪ ಎಲ್ಲಿ ತಗೊಂಬಂದೆ ಸಿಕ್ತಾ ಹುಡ್ಕಡಿಕೊಂಬಂದ್ರೆ ಥ್ಯಾಂಕ್ಸ್ ಅಮ್ಮ ಇದ್ರದ್ದು ಭಾಳ ಇಂಪಾರ್ಟೆಂಟ್ ಐತಿ ಎದಕ್ಕಂತಂದ್ರೆ ಮನ್ಯಾಗ ಪ್ರಾಂಗ್ ಮಾಡ್ಬೇಕು ಹುಡ್ದಿವಿ ಅನ್ನಂಗೆ ಇದ್ರೊಳಗೆ ಸ್ವಲ್ಪ ಇರ್ತಲ್ಲ ಇದ್ರೊಳಗೆ ಸ್ವಲ್ಪ ಇರ್ತಲ್ಲ ಅದಕ್ಕೆ ನೀರು ಹಾಕಿ ಹಿಂಗೆ ಚಿಮ್ಮಿಸ್ಕೊಂಡು ಮೈ ಮೇಲೆ ಇದೊಂದು ಸ್ವಲ್ಪ ಸೆಂಟ್ ಒಂದು ಸ್ವಲ್ಪ ಹಿಂಗೆ ಚಿಮ್ಮಿಸ್ಕೊಂಡು ಮನೆಗೆ ವಾಸನೆ ಬರ್ಬೇಕು ಕುಡ್ದಾರಂಗೆ ಯಾಕೆ ಮಾಡ್ಬೇಕು ಹಾಂ ಅಂದ್ರೆ ಏನು ಪ್ರತಿಕ್ರಿಯೆ ಆಕೈತೆ ಮನೆ ಒಳಗೆ ಅಂತ ನೋಡ್ಬೇಕಂತೇಳಿ ಅದಕ್ಕೆ ಮಾಡಾಕತ್ತೀವಿ ಹೆಲ್ಪ್ ಮಾಡಿದಾಗ ಥ್ಯಾಂಕ್ ಯು ಸೋ ಮಚ್ ನಮ್ಮ ತಮ್ಮ ನೋಡಿ ಹುಡ್ಕಾಡ್ಕೊಂಡು ಹೋಗಿ ಅಲ್ಲಿ ಬಾರ್ ಕಡೆ ಹೋಗಿ ತೊಗೊಂಬ ಅಲ್ಲಿ ಬಾರ್ ಕಡೆ ಹೋಗಿದ್ದೀನ ಏನು ಈ ಕಡೆ ಹೋಗಿದ್ದೆ ಸ್ಟೇಡಿಯಂ ಕಡೆ ಅಂತ ಇಂತ ಹೋಗಿ ಬಂದು ಥ್ಯಾಂಕ್ಸ್ಪ ರಿಸಲ್ಟ್ ಏನು ಬರುತ್ತೆ ನೋಡು ನಾಳೆಗೆ ಮನೆಗೆ ಹೋಗಿ ಈಗ ಪ್ರಾಂಗ್ ಮಾಡ್ತೀನಿ ಮಾಡಿ ಮತ್ತೆ ಅದೇ ನೋಡ್ಬೇಕು ಕಾದು ನೋಡ್ಬೇಕು ಫಸ್ಟ್ ಟೈಮ್ ಈ ಥರ ಮಾಡಾಕತ್ತಿದ್ದೆ ಆಮೇಲೆ ಎಲ್ಲ ಇಡೋಳಗಿದ್ದೀನ ಅದ ಏನು ಬೋರ್ ಬರ್ತದೆ ನಾತಿದ್ರೆ ಹೊಸದು ಏನಾರು ಇರಲಿ ಅಂಥೇಳಿ ನೋಡಿ ಮೇನಕೈತಿ ನೀ ಅಂತ ಹುಡುಗಲ್ಲ ಮರ ಸ್ಟೂಡೆಂಟ್ ಐತಿ ಗೊತ್ತಿಲ್ಲ ನಿಂತ ನೀ ಹಿಂಗೆ ಯಾಕೆ ಇರ್ತಿದ್ದಿ ಹೊಡೆದು ಬಂದಿದ್ರೆ ಹೌದಿಲ್ಲ ಏನು ಕೊಟ್ಟು ಬಂದಿಲ್ರಿ ಹಾಂ ಸಿಕ್ಕೈತಿ ಓಕೆ ಅದರ ಸ್ವಲ್ಪ ನೀರು ಅಗಾಡಿಸಿ ವಾಸನೆ ಬರ್ತಲ್ಲ ಹಿಂಗೆ ಚಿಮ್ಸ್ಕೊಂಡು ಬಿಡೋದು ಈಗ ಅದನ್ನು ರೆಡಿ ಮಾಡ್ತೀನಿ ಈಗ ಅಂಗಡಿ ಬಂದು ಮಾಡಿ ಟೈಮ್ ಆಯ್ತು ರೀ 9:45 ಆಗ್ಬಂತ ಅಂಗಡಿ ಬಂದು ಮಾಡ್ಬೇಕು ಈಗ ನೋಡಿರಿ ಆಗಲೇ ಹೇಳಿದ್ನಲ್ಲಿ ನಿಮ್ಗೆ ಅದು ಸ್ಟಾರ್ಟ್ ಆಗಲಿ ಮತ್ತು ಒಂದು 2-3 ತೊಗೊಂಬಂದಿದ್ದೀವಿ ಅವು ಯಾವುದಾದ್ರು ಬ್ರ್ಯಾಂಡ್ ಅರಟಿ ಡಬ್ಬೆಲ್ಲ ಹೊಡೆದೀನಿ ಆದರೆ ಇಷ್ಟು ವರ್ಷ ಸ್ವಲ್ಪ ತೊಗೊಂಡು ಈಗ ಮೈಮೇಲೆ ಚಿಕ್ಕಿಸ್ಕೊಳ್ತೀನಿ ಮಾಡ್ಕೊತೀವಿ ಬಟ್ ಅಲ್ಲಿ ವಾಸನೆ ಬರಬೇಕು ಸೆಂಟಿಗೆ ಹಾಕೋಬೇಕಂದ್ರೆ ಸೆಂಟ್ ನಾವು ಒಟ್ಟ ಆಗಿಬರ್ಬೇಕು ತಲೆನೂ ಬರ್ತೈತಿ ಅಪ್ಪ ಹಿಂಗೆ ಮಾಡ್ಕೊಂಡು ವಾಸನೆ ಬರ್ತೈತಿಲ್ಲ ಬರ್ತೈತೆ ನನಗೆ ಆಗಲ್ಲ ಏನಂದ ಒಬ್ಬ ತಂಬಂದಿದ್ನ ನಾನು ಸುಮ್ಮ ಸೇಂಟ್ ಹಚ್ಕೋಬೇಕಿಲ್ಲ ಹಿಂಗೆ ಅಂತ ಸೇಂಟ್ ಹಚ್ಚ ಗೊತ್ತಾಗಿಲ್ಲ ಮೊದ್ಲ ನಂಗೆ ಸೇಂಟ್ ಆಗಿ ಬರಂಗಿಲ್ಲ ಒಟ್ಟ ಬಂದ್ಬಿಡ್ತೈತಿ ಈಗ ಈಗ ಎದಕ್ಕೆ ಮಾಡಾಕ್ತೀನಿ ಅಂತಂದ್ರೆ ನಿಮ್ಗೆ ತೋರಿಸ್ಬೇಕಲ್ರಿ ಹೌದು ನಿಮಗೆ ಪ್ರಾಂಗ್ ಮಾಡಿ ಅಂತಂದ್ರೆ ಅದು ಕ್ಲಾರಿಟಿ ಬೇಕಲ್ಲ ಹಂಗಾಗಿ ಬಿಡಂಗಿಲ್ಲ ಮೊದಲೇ ಹಾಕ್ಬಿಡಂಗಿಲ್ಲ ಹೀಗಾಗಿ ಹಿಂಗೆ ಆಗೈತೆ ಮನ್ಯಾಗ ಹೋಗಿ ಸ್ವಲ್ಪ ಆ್ಯಕ್ಟಿಂಗ್ ಮಾಡ್ತೀನಿ ಹಿಂಗೆ ಆ್ಯಕ್ಟಿಂಗ್ ಮಾಡಿದ್ರೆ ಏನು ಮನೆ ರಿಯಾಕ್ಷನ್ ಹೇಗೆ ಫಸ್ಟ್ ಟೈಮ್ ಫಸ್ಟ್ ಆಗಿ
ಇದ್ರ ಸಲುವಾಗಿ ಆಗಲೇ ಕಳಿಸಿದ್ದೆ ನಮ್ಮ ಪ್ರವೀಣ ಅಣ್ಣ ಅವ್ ಹೋಗಿ ಬಾರ್ ಕಡೆ ತೊಗೊಂಬಂದಾನ 2-3 ತೊಗೊಂಬಂದಾನ ಅಣ್ಣ. ಅದ್ರ ಗಿಟ್ಟಿ ಹಣ್ಣು ಉದ್ರತಲ್ಲ ಪೂರ್ತಿ ತೆಗೈತ್ರಿ. ಇಷ್ಟ ಆಗೈತಿ. ಈಗ ನೋಡ್ರಿ ನಾ ಮೆಡಿಕಲಿಗೆ ಬಂದಿನಿ. ಸ್ವಲ್ಪ ಬ್ರಷ್ ಎಲ್ಲ ಕಲಾಗಿದ್ರು, ಬ್ರಷ್ ಪೇಸ್ಟ್, ಆಮೇಲೆ ಎಲ್ಲರಿಗೂ 4 ಮಂದಿಗೆ 4 ಬ್ರಷ್ ತೊಗೊಂಡ್ಕ್ಯಾರ. ಸ್ವಲ್ಪ ಮೆಂತು ಪ್ಲಸ್ ಮಾಡಿ ಕಣ್ಣಿಗೆ ಹಚ್ಕೊಂಡಿದ್ದು ಕೆಂಪ್ ಆಗೈತಿ. ತೋರಿಸ್ತೀನಿ ಇಲ್ಲೇ ಎಲ್ಲರೂ ಕೇಳಾತಿದ್ರು, ಒಂಥರ ಮುಜುಗಾರ ಆಗುತ್ತೆ ವಿಡಿಯೋ ಮಾಡೋ ಮುಂದಾಗಿ. ಇಲ್ಲಿ ಮಂದಿ ಭಾಳ ಕೊಟ್ಟಿದ್ರೆ ಇಲ್ಲಿ ಕುಂತಿದ್ದೇನೆ, ನಾನು ಹಚ್ಕೊಳತ್ತಿದ್ದೆ. ಯಾಕೋ ಅನ್ನೋ ಹತ್ರ ಹಂಗಾಗಿ ಮನೆಗೆ ಹೋದ್ಮೇಲೆ ಕಣ್ಣು ಕೆಂಪ್ ಆಗಿರ್ತಾವೆ, ತೋರಿಸ್ತೀನಿ ನಿಮ್ಗೆ ಅಲ್ಲಿ. ಬರ್ರಿ ಮನೆಗೆ ಹೋದ್ಮೇಲೆ ರಿಯಾಕ್ಷನ್ ಹೆಂಗಿರುತ್ತೆ ಮೇಡಮ್ ಅವ್ರದ್ದು ಅಂತೇಳಿ. ಎಲ್ಲರೂ ದಾರು ಅಂಗಡಿಗೆ ಹೋಗ್ತಾರೆ, ನಾವು ಮೆಡಿಕಲಿಗೆ ಒಂದು ಜಂಡು ಹಚ್ಕೊಂಡು ಕಣ್ಣು ಕೆಂಪ್ ಮಾಡ್ಕೊಂಡು ಆ್ಯಕ್ಟಿಂಗ್ ಮಾಡಾಕ್ತೀವಿ. ಏನಂತಾರೆ ನೋಡೋಣ. ವಾಸನೆನಲ್ಲೇ ಮನೋದು ಜಂಡ ಹಚ್ಕೊಂಡ್ರು ವಾಸನೆ ಬಜಿತು ನಿಂತು. ನಿಮ್ಗೆಲ್ಲರಿಗೂ ಒಂದು ಬ್ರಷ್. ಮನೋ ನಿಂಗೆ ಯಾವ ಕಲರ್ ಬೇಕು ತಾನು? ಇಲ್ಲ ನನ್ನದು ಇದಕ್ಕೆ ಇದೆ ನೋಡ್ರಿ, ಮಕ್ಕಳು ಎರಡು ಇದ್ದು ಮನ್ಯಾಗ. ಎಲ್ಲೋ ನಂಗೆ ಅದು ಪಿಂಕ್. ಪರ್ಪಲ್ ಚಂದ ಐತಲ್ಲ. ಈಗೆಲ್ಲ ಇಬ್ರಿಗೂ ವಾಪಸ್ ಕೊಟ್ಟು ಬಂದ್ಬಿಡ್ತೀನಿ ನೋಡಿ. ಇಬ್ರಿಗೂ ಬೇಡ ಬ್ರಷ್. ಮಮ್ಮಿ ಒಮ್ಮೆ ನಿಂಗೂ ತಂದೀನಿ ನೋಡು. ನನಗೂ ಒಂದು ಆಯ್ತು ನೋಡಿ ಮಮ್ಮಿ. ಭಾಳ ಸಾಯ್ತು ಬ್ರಷ್ ತೊಗೊಂಬಂದಿದ್ದಿಲ್ಲ ನಾನು. ಎಲ್ಲ ಇವು ಆಗಿದ್ದು ಅವು. ಊಟಕ್ಕೇನು ಮಾಡಿ ನಂಗೆ ಇದಾಗಲ್ಲ ಆಲ್ಮೋಸ್ಟ್ ಇದಾಗಲ್ಲ. ಇದೇ ಥರ ಇತ್ತು ಕಲರ್ ನಂದು ಬ್ರಷ್. ಆಯ್ತು ನೋಡಿ. ಫ್ರೆಶಪ್ಪ ಫ್ರೆಶಪ್ಪ ಏನು ಅಂಗಡಿ ಮಕ್ಕ ತೊಗೊಂಡು ಬಂದೀನಿ ನಾನು. ಹಾಂ ಅಲ್ಲೇ ತೊಗೊಂಬಂತು. ಏನು ಫ್ರೆಶಪ್ ಆಗೋದೇನೈತಿ? ಫ್ರೆಶಪ್ ಆಗ ಕೈ ತೊಕೊ ಮಕ್ಕ ತೊಕೊ ಬರೋಗಿದೆ. ಕುಂದ್ರ ಮತ್ತಂಡು ಎತ್ತಲ್ಲಿ ಮತ್ತೆ ಎತ್ತಿಡ್ರಲಿ ಅವ್ನು ಲೇ, ಎತ್ತಿಡ್ರಲೇ ಇವನ್ನೆಲ್ಲ ಇಲ್ಲೇ ಇಟ್ಟಿರಲ್ಲ. ಅವು ಹೇಳಕ್ಕೆ ಬರಂಗಿಲ್ಲ. ಕೈಕಾಲ ನೋಡಿ ಹೆಂಗೆ ಸಾಮಾನು ಬಂದ ತಕ್ಷಣ ಎತ್ತಿಡ್ಬೇಕು, ಆಟ ಆಡಿದ್ ಮುಗಿದು ಹೇಳಕ್ಕೆ ಬರಂಗಿಲ್ಲ ಅವ್ರಿಗೆ. ತೆಗಿಲೆ ಯಾಕೆ ನಾಲ್ ಮಮ್ಮಿ ಅಲ್ಲಿ ನೀನು, ಮಮ್ಮಿ ಮೇಲೆ ನೀನು ಏನು ಹಾಕೊಂಬಂದಿ ಏನ? ಏನ ಕರೇನಾ? ಏನ ಕರೇನಾ? ಮನು ಏನೋ ಗೆಸ್ ಮಾಡಿದ್ನಲ್ಲ ಖರೆ? ಏನು ಗೆಸ್ ಮಾಡಲಿ? ಏನೋ ಸ್ಮೆಲ್ ಬರಾಕತ್ತೈತಿ ಮಮ್ಮಿ ಅಂದವನು. ಬಂದೀನಿ ನೀ ಆಡೋದು ನೋಡಿ ನಂಗೆ ಹಂಗೆ ಅನ್ಸಾಕತ್ತೈತಿ. ಎಷ್ಟು ಸ್ಮೆಲ್ಲು? ವಿಕ್ಸಲ್ಲಿ ಅದ. ನನಗೆ ವಿಕ್ಸ್ ವಾಸನೆ ಹೆಂಗಿರ್ತಾನ? ವಿಕ್ಸ್ ವಾಸನೆಗೆ ಅದಕ್ಕೆ ನಂಗೆ ವ್ಯತ್ಯಾಸ ಗೊತ್ತಾಗಲ್ಲನ. ಅಲ್ಲಿ ನೋಡೋದು ಮೂಸ್ ನೋಡೋದು ಅಲ್ಲಲ್ಲ. ಎರಡು ವರ್ಷ ಬರತ್ತಪ್ಪ ನಿಂಗೆ ಬೇಯತ್ತಲ್ಲ ಬರತೈತಿ. ಅಲ್ಲಿ ನಿಮ್ಗೆ ಜನ ಹಚ್ಕೊಂಬಂದಿನಿ ಲೇಪ. ನೀನು ನೆನ್ಬಿಟ್ಟು ಊಟ ಮಾಡ್ಬಿಟ್ಟೆ ನೀನ್ಲೇ. ಕರೇನಾ? ಏನು ಕರೇನ ಮಾಡಿದ್ನಿ ನೀನು? ಏನು ಮಾಡ್ಬೇಕು? ಡ್ರಿಂಕ್ಸ್ ಮಾಡಿ ಅಂದ್ರೆ ನಿಂಗೆ ಮಾಡೇ ಬರ್ಬೇಕಲ್ಲ. ವಾಸನೆ ಮಾತ್ರ ಅದೈತಿ. ನೀ ಯಾವ ಕುಡಿದಿದ್ದಿ? ವಾಸನೆ ಗೊತ್ತಾಗ ಹೊಸ ಅದಲ್ಲ, ಏನೋ ಅದ ಇರ್ಬೇಕಂತ ಅನ್ಸಾಕತೈತಿ. ಏಪ್ಪ ವಿಕ್ಸ್ ಲೇಪ ಅದು ನಿಜ ಹೇಳ ಸಿಗ್ತದೆ. ಅದ ನೋಡಿ ತಲೆ ಮುಟ್ಟು ನೋಡು. ಅಲ್ಲಿ ಸ್ವಲ್ಪ ಆ ಕಡೆ ಕಡೆ ಜಗಳ ಅವು ಇವು ಅದು. ಅದಕ್ಕೆ ಕಣ್ಣು ಹೇಗೆ ಕೊಡಾಗತ್ತೆ ನಂಗೆ. ಕಣ್ಣಿಗೆ ಇಷ್ಟು ಕೆಂಪಾಗತ್ತೆ. ನೀನು ಮಕ್ಕೊಂದಿಲ್ಲ ಕಣ್ ಕೆಂಪಾಗಿಲ್ಲ ಮಧ್ಯಾಹ್ನದಾಗ. ಆ ಸ್ಮೆಲ್ ಅಂತ ಐತಿ. ಹೌದು ನಿನ್ನ ಕಣ್ಣು ಕೆಂಪಾಗ್ತಾವ. ಸ್ಮೆಲ್ ಐತಿ ನಿಜ ಹೇಳ. ಹಂಗೇನ ಆಗಿ ಕುಡ್ದಿದ್ದೆ ನಿಂಗೆ ಮನೆಗೆ ಜಾಗನ ಕೊಡಾಲಿ. ಏನು ನಾಟಕ ಮಾಡ್ತೇನೆ? ಜಾಗ ಸಿಕ್ಕಿಲ್ಲ ನಿನ್ನ ಮುಂಜಾನೆ? ಹಾಂ ನಿಮ್ಮ ಅಂತಾರೆಲ್ಲ ಒಳ್ಳೊಳ್ಳರಿಗೆ ಸ್ಮೆಲ್ ಬರಾಕತ್ತಿಲ್ಲ. ಮತ್ತೆ ವಿಕ್ಸ್ ಮೇಲೆ ಬರಂಗಿಲ್ಲನ? ನೋಡಿ ವಿಕ್ಸ್ ಅದು ನಾನು ಕೊಟ್ಟು ಬಂದಿಲ್ಲ. ನಮ್ಗೆ ಗೊತ್ತಾಯ್ತು. ನಿಮ್ಗೆ ಗೊತ್ತಾಗೈತಿ? ಇದು ಹೊರಗಡೆ ಹೊರಗೆ ಹೋಗಿ ಅಲ್ಲೇ ಇರಲಿಲ್ಲ? ಅಲ್ಲೇ ಮಕ್ಕಳು ಮನೆಗೆ ಜಾಗ ಇಲ್ಲ. ಹಿಂಗೆ ಮಾಡೋರಿಗೆ ಯಾಕೆ ಹಿಂಗೆ ಮಾಡ್ರಿ? ನೀನಂತ ಈ ಥರ ಮಾಡೋರಿಗೆ ನಾ ಏನು ಮಾಡಿದ್ವಿ? ನಂಗೆ ಗೊತ್ತಾಯ್ತು. ನಡಿ ಮರ ಯಾರಿಗೆ ಹೆಚ್ಚು ಮಾತಾಡ್ಬೋದು ಕೂಡ್ರೋದು ಅಂತ ಗೊತ್ತಾಗ. ನಾ ಅಂತ ಏನು ಮಾಡಿ ಅಲ್ಲೇ ಮಕ್ಕಳು ಸರಿ ಸರಿತಿಲ್ಲ. ನೀ ಹೆಲ್ಪ್ ಮಾಡೋಗ್ಲಿ ಮಮ್ಮಿಗೆ. ತಗಲ್ಲ ತಗಲ್ಲ
ಬಾರಿಸ್ಬೇಡ, ಸುಮ್ಮನಿರ, ಸುಮ್ಮನಿರ್ತಿರಿಲ್ಲ. ಎಲ್ಲೆಲ್ಲೋ ನೋಡ್ತಿದ್ರೆ, ಏನೇನೋ ಸ್ಟೋರಿ ನೋಡ್ತಿದ್ದೆ. ನಮ್ಮ ಮನೆಗೂ ಇವತ್ತು ಇಂಥದ್ದು ದಿನ ಬರ್ತಂತ ಅನ್ಕೊಂಡಿದ್ದಿಲ್ಲ. ತೆಗೆಲ್ಲ ನಾನು ಬಾರಿಸ್ಬೇಡ. ಹೋಗು, ನಾನು ತೆಗೆಯೋದಿಲ್ಲ, ಅಡುಗೆ ಊಟ ಮಾಡ. ಏನೈತಿ ಕುಡಿದಿರಲೇ ಹಂಗೆ ಮಾಡ. ಸುಳ್ಳು ಹೇಳ್ಬೇಡ್ರಿ, ಗೊತ್ತಾಗತೈತಿ. ಪ್ರ್ಯಾಂಕ್ ಇದು ಪ್ರ್ಯಾಂಕು. ಕೊಡೋದಿಲ್ಲ ಫ್ರಾಂಕನ ಹಂಗೆ ಹಚ್ಚಲ್ಕೊಂಡಿದ್ದೇನ. ಆ ಹೂ ಹೂ ಅದು ತಮ್ಮ ಏನಂತಾರದು ತರ ಮನೆ ಇತ್ತು. ನಾನು ನಿಮಗೆ ಪ್ರ್ಯಾಂಕ್ ಮಾಡಿಬಿಟ್ಟೆ. ಮೊನ್ನೆ ನೀವು ಮಾಡಿದ್ರಲ್ಲ, ಮೊನ್ನೆ ನೀನು ಮಮ್ಮಿ ಸೇರಿ ನಂಗೆ ಫೋನ್ ಮಾಡಿದ್ರಲ್ಲ, ಆ ಥರ ನಾನು ಇವತ್ತು ಮಾಡಿದೆ ನೋಡು. ಅದು ವಿಕ್ಸ್ ಅಲ್ಲ, ಅದು ಮೈ ಮೇಲೆ ಹಾಕೊಂಡಿದ್ದು ದಾರಿ ತಗೊಂಬಂದು. ಒಂದು ಕ್ಷಣ ಹೆಂಗಾಗಿತ್ತಂದ್ರ ಹೆಂಗಾಗಿತ್ತು ಅಷ್ಟ ಮಾಡ್ತಿದ್ದೆ, ಏನೂ ಇಲ್ಲ. ಏನ್ ಮಾಡ್ತಿದ್ದೆ? ನಮ್ಗೆ ಅಂತಕ್ಕೆಲ್ಲ ಅಲೋವ್ ಇಲ್ಲ. ಹ್ಮ್ ಅಷ್ಟ ಹೊರಗಾಕ್ ಮಕ್ಕೊಂಡ್ಬಿಡ್ತಿದ್ದೆ, ಮಕ್ಕನ್ ಕರ್ಕೊಂಡು. ನಾಳೆ ಮಾಡ್ತಿದ್ದೆ, ಉತ್ತರ ನಾಳೆ ಕೊಡ್ತಿದ್ದೆ. ನೋಡ್ರಿ ಹೆಂಗ್ ಮಾಡ್ತಾರೆ ಆಕ್ಟಿಂಗ್. ಇಟ್ಸ್ ಸೀರಿಯಸ್. ನಿಂಗೆ ಗೊತ್ತೈತಲ್ಲ ನಾನು ಅದನ್ನ ಎಷ್ಟು ಹೇಟ್ ಮಾಡ್ತೀನಿ ಅನ್ನೋದನ್ನ. ಅದು ಮಾಡೋರ್ನ ಅದನ್ನ ಮತ್ತಲ್ಲಿ ಇದಾದಲ್ಲ ಏನಂತಾರದು ಮೂರ್ಖಳು ಅದೇ ಅದೇ ಮೂರ್ಖಳು ಮಾಡಕ್ ಹೋಗಿ ಈಗ ಕುಡ್ದಂಗೆ ಆಕ್ಟಿಂಗ್ ಮಾಡತ್ತೀನಿ. ಕುಡ್ದು ಹೊಡಿಬೇಕೀಗ. ಕುಡ್ದು ಯಾಕೆ ಕೊಡೋದು ನನ್ನ ಗಂಡ ನಮ್ಮ ಮನ್ಯಾಗ ಅಂತ ಹೇಳಿಬಿಡು. ಪ್ರೂಫ್ ಆಯ್ತು ನಾ ಏನ್ರ ಹೇಳಿದ್ರೆ ಅಲ್ಲೇ ಮೊಬೈಲ್ ಒಳಗೆ ಪ್ರೂಫ್ ಅದ ಅಂತ ತಗೊಂಡ್ಬಂದು ಹಿಂಗೆ ಸಿಂಪಡಿಸಿ ಮನೆದು ಮನೆ ನೀವು ಮಾಡಿದ್ರೆ ತಾಯಿ ಮಕ್ಕಳು ಕೊಡ್ಕೊಂಡು ನನಗೆ ಅದಕ್ಕೆ ರಿವೆಂಜ್ ಹೆಂಗಿತ್ತು. ರಿವೆಂಜು ಹಂಗೆ ರಿವೆಂಜ್ ಹೆಂಗಿತ್ತು ಹಿಂಗೆ ಮಮ್ಮಿ ಹಂಗೆ ನಾವು ಬೇರೆ ಟ್ರಾಫಿಕ್ ಸಿಗ್ಲಿಲ್ಲ ಅಂತ ಮಾಡಕ್ಕ. ನಿಮ್ ಬೇರೆ ಟ್ರಾಫಿಕ್ ಸಿಗ್ಲಿಲ್ಲ. ನಾವು ಅಂಗಡಿ ಸಲ ಮಾಡಿ ಬಂದು ನಾಷ್ಟು ಗಾಬಾಗಿ ನನಗೆ ಗೊತ್ತಾವತ್ತು. ಅಂಗಡಿ ಸ್ಟಾರ್ಟ್ ಇರೋ ಅಂಗಡಿಯಲ್ಲಿ ಅಂಗಡಿ ಬಿಟ್ಟು ಹೊಡ್ ಬಂದಿದ್ದೆ. ಲೇ ಮಗ ನಿಂಗೇನು ವಾಸನೆ ಬಂದೆ ಜಡ್ಡು ವಾಸನೆ ಗೊತ್ತಾಗಿಲ್ಲ. ಅಲ್ಲೇ ನಾಟಕ ಮಾಡ್ತೀನಿ. ಹೇಳ್ಕೊಡ್ತೀನಿ ಮಮ್ಮಿಗೆ. ವಾಸನೆ ಬರೋದು ಭಾಳ ಪಸಂದ್ ಐತಿ ವಾಸನೆ ಇಲ್ಲ. ನಾನು ಯಾಕೆ ಅಷ್ಟು ಇದು ಮಾಡ್ತಿದ್ದೆ. ಒಂದೇದಾಗಿ ಡೌಟ ಪಡೋದಿಲ್ಲ ನಾನು. ಫಸ್ಟ್ ಆಫ್ ಆಲ್ ಅಂತ ವಿಷಯ ಅಲ್ಲೊಂದು ಸರಿ ಗೊಮ್ಮನ ಆಡ್ತೈತೆ ಅದು ಟೀ ಶರ್ಟ್ ಹೇಳಿ ಬಿಚ್ಚೋಕ್ ತಗೊಂಡ್ಬರ್ತೀನಿ. ಯಾರಿಗೆ ಗೊತ್ತು. ಅದಕ್ಕೆ ಫ್ರೆಶ್ ಅಪ್ ಆಗಲಿಲ್ಲ ನಾನು. ಅದಕ್ಕೆ ಆಗಲ್ಲ ಫ್ರೆಶ್ ಇಟ್ಕೊಳ್ಳೋದು ಗೊತ್ತಾಗಿಲ್ಲ ಅಂತೇಳಿ ಫ್ರೆಶ್ ಅಪ್ ಆಗಬರಲ್ಲ. ಬಂದ ತಕ್ಷಣ ದಿನ ಫ್ರೆಶ್ ಅಪ್ ಹಾಕಿದಿಲ್ಲ ನಾ. ನಿಜ ನಿಜ ನಂಬ್ಕೊಂಡ್ಬಿಟ್ಟಿದ್ನ.